ಮುಂದಿನ ಪ್ರಧಾನಿ ಯಾರಾಗಬೇಕು ಅಂತ ಅನಿಸ್ತಾ ಇದೆ? ಕರ್ನಾಟಕದವನಾಗಿ ಕರ್ನಾಟಕದಿಂದ ಕೇಳ್ಕೊಳ್ಳೋದು ಅಂದ್ರೆ ದೇವೇಗೌಡರು ಕೇಳ್ಕೋಬಹುದು. ಸಿದ್ದರಾಮಯ್ಯ ಅವರು ಗ್ಯಾರಂಟಿಗಳನ್ನ ಕೊಡ್ತಿದ್ದಾರೆ, ಆ ಗ್ಯಾರಂಟಿಗಳು ನಿಮ್ಗೆ ಇಷ್ಟ ಆಗ್ತಿದ್ಯಾ? ಇವ್ರು ಗ್ಯಾರಂಟಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ, ಆದ್ರೆ 5ರಿಂದ 5 ಗ್ಯಾರಂಟಿಗಳನ್ನ ಕೊಡಕ್ಕೆ ಸರ್ಕಾರಕ್ಕೆ ಎಲ್ಲಿಂದ ದುಡ್ಡು ಬರುತ್ತೆ? ದುಡ್ಡು ಬರೋದು ಮುಖ್ಯ ಅಲ್ವಾ? ಆಲ್ಕೋಹಾಲ್ ಬಗ್ಗೆ ಅಂತೂ ಫುಲ್ ಟಾಪ್ ಅಲ್ಲಿ ಏರ್ಬಿಟ್ಟಿದೆ. ಇಲ್ಲಿ ಲೇಡೀಸ್ ಗಳಿಗೆ ಫ್ರೀ ಕೊಟ್ಬಿಟ್ಟು ಜೆಂಡಸ್ಗಳಿಗೆ ಅಲ್ಲಿ ಬರ ಎಳಿತಾ ಇದ್ದಾರೆ. ನೀರಿನ ಪ್ರಾಬ್ಲಮ್ ಅನ್ನ ಹೇಗೆ ಸಾಲ್ವ್ ಮಾಡ್ತಾ ಇದ್ದಾರೆ ಈ ಬೆಂಗಳೂರು ರೂರಲ್ ನಲ್ಲಿ? ನಮ್ ತಲೆ ಇರೋ ನೀರ್ನ ನಮ್ಗೆ ಇಲ್ದಂಗೆ ಬಿಟ್ಬಿಟ್ಟು ಕೂತ್ರೆ ಇದು ಯಾವ ನ್ಯಾಯ ಅನ್ನೋದು. ಈ 28 ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅವರು ಎಷ್ಟು ಓಟನ್ನ ಪಡಿಬಹುದು ಅಥವಾ ಎಷ್ಟು ಸೀಟನ್ನ ತೆಗೆದುಕೊಳ್ಳಬಹುದು? ಮೇ ಬಿ ಕಾಂಗ್ರೆಸ್ ಬರ್ಬೋದು ಮೇಡಮ್. ಬಿಜೆಪಿ ಕಡೆಯಿಂದ ನಮ್ಮ ಸ್ಟೇಟ್ಗೆ ಏನೂ ಬರ್ತಾ ಇಲ್ಲ. ಅದರಿಂದ ಬಿಜೆಪಿ ಬಗ್ಗೆ ಅಭಿಪ್ರಾಯಗಳು ಫುಲ್ ಸತ್ತೋಗ್ಬಿಟ್ಟಿದೆ. ಪೊಲಿಟಿಕಲ್ ಎಲೆಕ್ಷನ್ ಬಂದಾಗ ರೇಟ್ಗಳು ಕಮ್ಮಿ ಮಾಡೋದು, ಎಲೆಕ್ಷನ್ ರಿಸಲ್ಟ್ ಬಂದಿದ ಮೇಲೆ ರೇಟ್ಗಳು ಜಾಸ್ತಿ ಮಾಡೋದು, ಇದೆಲ್ಲ ಕಾಮನ್ ಆಗ್ಬಿಟ್ಟಿದೆ. ಆಗಿನ ರಾಜಕಾರಣಕ್ಕೂ ಈಗಿನ ಒಂದು ರಾಜಕಾರಣಕ್ಕೂ ಏನ್ ಡಿಫರೆನ್ಸ್? ಇವಾಗ ಪೊಲಿಟಿಕಲ್ ಇಸ್ ಟೋಟಲಿ ಬಿಸ್ನೆಸ್. ಸರ್, ಇನ್ನೊಂದು ವಿಚಾರ ಹೇಳ್ಬೇಕು ಅಂತಂದ್ರೆ ಮುಂದಿನ ಪ್ರಧಾನಿ ಯಾರಾಗಬೇಕು ಅಂತ ಅನಿಸ್ತಾ ಇದೆ ನಿಮ್ಗೆ? ಮುಂದಿನ ಪ್ರಧಾನಿ ನಮಗೆ ಬಿಜೆಪಿ ಮತ್ತೆ JDS ಒಂದೇ ಮೈತ್ರಿ ಸರ್ಕಾರ ಮಾಡಿದಾಗ ಆಸ್ ಯೂಶುವಲ್ ಕರ್ನಾಟಕದವನಾಗಿ ಕರ್ನಾಟಕದಿಂದ ಕೇಳ್ಕೊಳ್ಳೋದು ಅಂದ್ರೆ ದೇವೇಗೌಡರು ಕೇಳ್ಕೋಬಹುದು. ದೆನ್ ಅವ್ರದ್ದೇನಾದ್ರು ಸೀನಿಯರ್ ಅದು ಏಜ್ ಪ್ರಾಬ್ಲಮ್ ಅಂತ ಅಂದ್ರೆ ನ್ಯಾಷನಲ್ ವೈಸಸ್ ರಾಷ್ಟ್ರಪತಿಗೆ ಯಾವ್ದ್ರಲ್ಲಾರು ಒಂದು ದೇವೇಗೌಡ ಬೆಂಬಲದಲ್ಲಿ ನಡೆದ್ರೆ, ನೆಕ್ಸ್ಟ್ ಎನಿವನ್ ಯಾರೇ ಬಂದ್ರು ದೇವೇಗೌಡರು ಬೆಂಬಲದಲ್ಲಿ ನಡೆದ್ರೆ ನಮ್ಗೊಂದು ಆಸ್ ಯೂಶುವಲ್ ವಿಶಸ್. ಸರ್, ಕಾಂಗ್ರೆಸ್ನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಕರ್ನಾಟಕದವರೇ ಇದ್ದಾರೆ. ಅವ್ರು ಯಾಕೆ ಆಗ್ಬಾರ್ದು? ದೇವೇಗೌಡರು ಯಾಕೆ ಪ್ರಧಾನಿ ಆಗಬೇಕು? ಬಂದ ಪಕ್ಷದ ಮೇಲೆ ಅದು ಡಿಬೇಟ್ ಆಫ್ ಇದು ಇದರಲ್ಲಿ ಪಾರ್ಲಿಮೆಂಟಲ್ಲಿ ನಡೀತಿದೆ. ದೆನ್ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗಿಂತಲೂ ಪ್ರಧಾನಿ ಅವರು ಒಂದು ಎಕ್ಸ್ ಆಗಿದಾರಲ್ಲ, 11 ತಿಂಗಳು ರಾಜಕೀಯ ಆಳಿ ಪ್ರಧಾನಿ ಪೋಸ್ಟಲ್ಲಿ ಇದ್ದು 11 ತಿಂಗಳು ಮೇಂಟೈನ್ ಮಾಡಿದ್ದಾರೆ. ದೆನ್ ಅವ್ರದ್ದೊಂದು ಲ್ಯಾಂಗ್ವೇಜ್ ಪ್ರಾಬ್ಲಮ್ ಅಂತ ಡಿಸಪಾಯಿಂಟ್ ಆಯಿತು. ದೆನ್ ಅದು ಸಬ್ಸ್ಕ್ರೈಬ್ ಅಡಿಷ್ನಲ್ ಆಗಿ ತಗೊಂಡಿದ್ದು, ಅದೇನು ಎಲೆಕ್ಷನ್ ಅಲ್ಲ ಅಥವಾ ಬೈ ಆಗಿ ಅದು ಡ್ರಾಪ್ ಆಗಿರೋದಕ್ಕೆ ಒಬ್ಬರು ವಿಡ್ರಾ ಮಾಡ್ಕೊಳ್ಳೋದಕ್ಕೆ ಅದಾಗಿದ್ದು. ದೆನ್ ದೇವೇಗೌಡರು ಆದರೆ ಒಂದು ಖುಷಿ. ಸರ್, ಇನ್ನೊಂದು ವಿಚಾರ, ಈ ಒಂದು ಗ್ಯಾರಂಟಿಗಳು ಇದೆ ಅಲ್ಲ ಕರ್ನಾಟಕದಲ್ಲಿ, ಸಿದ್ದರಾಮಯ್ಯ ಅವರು ಗ್ಯಾರಂಟಿಗಳನ್ನ ಕೊಡ್ತಿದ್ದಾರೆ, ಆ ಗ್ಯಾರಂಟಿಗಳು ನಿಮ್ಗೆ ಇಷ್ಟ ಆಗ್ತಿದ್ಯಾ? ಬಜೆಟಲ್ಲೇ ನೋಡಬೇಕು ಮೇಡಮ್, ಬಜೆಟ್ ಮೇಲೆ ಡಿಪೆಂಡ್ ಆಗಿದೆ. ಇವ್ರು ಗ್ಯಾರಂಟಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ, ಆದರೆ 5ರಿಂದ 5 ಗ್ಯಾರಂಟಿಗಳನ್ನ ಕೊಡೋಕ್ಕೆ ಸರ್ಕಾರಕ್ಕೆ ಎಲ್ಲಿಂದ ದುಡ್ಡು ಬರುತ್ತೆ? ದುಡ್ಡು ಬರೋದು ಮುಖ್ಯ ಅಲ್ವಾ? ಆ್ಯಸ್ ಯೂಶುವಲ್ ಬಸ್ ಫ್ರೀ ಬಿಟ್ಟೆ ಇವಾಗ ಲೇಡೀಸ್ಗಳು ಬಸ್ಸಲ್ಲಿ ಓಡಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಇವಾಗ ಅವರು ಡ್ರೈವರು ಕಂಡಕ್ಟ್ರಿಗೆ ಸ್ಯಾಲ್ರೀಸ್ ಏನು, ಈಗ ಜೆಂಟ್ಸ್ಗಳು ಸಾಮಾನ್ಯ ಎಷ್ಟು ಜನ ಹೋಗ್ತಾರೆ? ಜಾಸ್ತಿ ಟ್ರಾವೆಲ್ ಮಾಡೋದೇ ಲೇಡೀಸು, ಜೆಂಟ್ಸ್ಗಳು ವರ್ಕ್ ಮೇಲೆ ಇರ್ತಾರೆ. ಅದೆಲ್ಲ ನೋಡೋಕೆ ಹೋದರೆ ಅವರ ಪ್ರಣಾಳಿಕೆ ಕೊಟ್ಟಿದ್ದೋ ತಪ್ಪಾಯ್ತೋ, ಅದು ಅವ್ರು ಮಾಡ್ತಿರೋದು ತಪ್ಪಾಯ್ತೋ, ಪಬ್ಲಿಕ್ ಮೇಲೆ ಬೀಳ್ತಾ ಇದೆ, ಬೇರೆದು ಅನ್ನೋದ್ರ ಮೇಲೆ ಬೀಳ್ತಾ ಇದೆ. ಗ್ರಾಸರಿ ಐಟಮ್ಸ್ಗಳೆಲ್ಲ ಜಾಸ್ತಿ ಆಗಿದೆ, ಗ್ಯಾಸ್ ಅಪ್ ಆ್ಯಂಡ್ ಡೌನ್ಸ್ ನಡೀತಾ ಇದೆ. ವಿತ್ ಆಲ್ಕೋಹಾಲ್ ಬಗ್ಗೆ ಅಂತೂ ಫುಲ್ ಟಾಪಲ್ಲಿ ಏರ್ಬಿಟ್ಟಿದೆ ಏರಿಕೆ. ಇಲ್ಲಿ ಲೇಡೀಸ್ಗಳಿಗೆ ಫ್ರೀ ಕೊಟ್ಬಿಟ್ಟು ಜೆಂಡಸ್ಗಳಿಗೆ ಅಲ್ಲಿ ಬರ ಎಳಿತಾ ಇದ್ದಾರೆ. ದೆನ್ ನೋಡಬೇಕು ನೆಕ್ಸ್ಟ್ ಬಜೆಟಲ್ಲಿ ಅದು ನಡೆಸೋದು ಕಷ್ಟ ಇದೆ ಮೇಡಮ್. ಸರಿ, ಇವಾಗ ಇಲ್ಲಿ ಬೇಸಿಗೆಗಾಲ ಬರ್ತಾ ಇರೋದ್ರಿಂದ ನೀರಿನ ಪ್ರಾಬ್ಲಮ್ ಆಗ್ತಾ ಇದೆ. ಈಗಿನ MP ಅವರು ನೀರಿನ ಪ್ರಾಬ್ಲಮ್ ಅನ್ನ ಹೇಗೆ ಸಾಲ್ವ್ ಮಾಡ್ತಾ ಇದ್ದಾರೆ ಈ ಬೆಂಗಳೂರು ರೂರಲ್ ನಲ್ಲಿ? ತಲಾ ಅಂತದ್ದು ಇಲ್ಲಿ ಬೆಂಗಳೂರು ರೂರಲ್ಲಿ ಏನು ಮಾಡೋಕ್ಕಾಗಲ್ಲ ಮೇಡಮ್. ಅಂತರ್ಜಲನೂ ಬತ್ತೋಗಿದೆ, ಬೋರ್ವೆಲ್ಸ್ಗಳು ಎಷ್ಟೋ ಲ್ಯಾಪ್ಸ್ ಆಗಿದ್ದಾವೆ, ಇದು ಮಳೆನೇ ಇಲ್ಲ. ಅದು ಏನು ಇದು ನ್ಯಾಚುರಲ್ ಪ್ರಾಬ್ಲಮ್ ಅಂತ ಹೇಳೋಣ, ನೈಸರ್ಗಿಕ ಪ್ರಾಬ್ಲಮ್ ಅಂತ ಹೇಳೋಣ, ಅಥವಾ ಇವ್ರುಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ನಮ್ಮಲ್ಲಿ ಏನು ಅಂದರೆ ಹೊರಗಡೆ ನೀರು ಬಿಡ್ತಾ ಇರೋದೊಂದು ತಪ್ಪಾಗಿದೆ. ಹೊರಗಡೆ ನೀರು ಕೊಡೋದ್ರೆ ಸಾಕು. ತಮಿಳ್ನಾಡಿಗೆ ನೀರನ್ನ ಕೊಡ್ತಾ ಇದ್ದಾರೆ. ತಮಿಳ್ನಾಡು ಅಂತ ಭಿನ್ನ ಮಾಡಲ್ಲ ಮೇಡಮ್, ತಮಿಳು ಆಂಧ್ರ ಇದು ಅಂತ ಭಿನ್ನ ಮಾಡಲ್ಲ. ನಮ್ಮ ನೀರನ್ನು ಸಂಗ್ರಹಿಸ್ಕೊಂಡು ಹಿಡ್ಕೊಳ್ಳೋಕ್ಕೆ ನಮಗೆ ಅಕ್ಕಿರೋದನ್ನು ಅದನ್ನು ಒಂಚೂರು ಅಪೋಸಿಟ್ ಮಾಡಿ ನಮಗೆ ಹಿಡ್ಕೋತೀವಿ ಅನ್ನೋದು ಒಂದು ಸೆಂಟ್ರಲ್ಲಿಗೆ ಇವ್ರು ಅಪೋಸಿಟ್ ಮಾಡಬೇಕು. ಯಾಕೆಂದರೆ ಇವ್ರು ಬಿಡಿ ಅಂತ ಸೆಂಟ್ರಲಿಂದ ಪ್ರೆಷರ್ ಬಂತು ಅಂತ ನಮ್ಮ ತಲೆ ಇರೋ ನೀರನ್ನ ನಮಗೆ ಇಲ್ದಂಗೆ ಬಿಟ್ಬಿಟ್ಟು ಕೂತ್ರೆ ಇದು ಯಾವ ನ್ಯಾಯ ಅನ್ನೋದು ನಾವು ಕೇಳಬೇಕಾಗುತ್ತೆ ಅಷ್ಟೇ. ಲಾಸ್ಟ್ ಕ್ವಶನ್, 28 ಕ್ಷೇತ್ರದಲ್ಲಿ ಕರ್ನಾಟಕದಲ್ಲಿ 28 ಕ್ಷೇತ್ರಗಳಿದೆ. ಈ 28 ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅವರು ಎಷ್ಟು ಓಟನ್ನ ಪಡಿಬಹುದು ಅಥವಾ ಎಷ್ಟು ಸೀಟನ್ನ ತೆಗೆದುಕೊಳ್ಳಬಹುದು? ಬಿಜೆಪಿ ಅವರು ಎಷ್ಟು ಸೀಟನ್ನ ತೆಗೆದುಕೊಳ್ಳಬಹುದು ಅಂತ ನಿಮ್ಗೆ ಅನ್ನಿಸ್ತಾ ಇದೆ? ಮೇ ಬಿ ಕಾಂಗ್ರೆಸ್ಸೇ ಬರ್ಬೋದು ಮೇಡಮ್. ಟೆನಿಕಾಸ್ಟ್ ಒಂದು 14ಇಂದ 15ವರೆಗೂ ಬರ್ಬೋದು. ದೆನ್ JDS ಒಂದು ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಸಪೋರ್ಟ್ನೆಸ್ಸಲ್ಲಿ ಫೈಟ್ ಬೀಳುತ್ತೆ. ಯಾವ ಆಧಾರದ ಮೇಲೆ ಹೇಳ್ತಿದ್ದೀರಾ ಮೇಡಮ್? ಯಾವ ಆಧಾರದ ಮೇಲೆ ಅಂದರೆ ಇವಾಗ BJP ಬಂದಾದ್ಮೇಲಿಂದ ಜನಗಳಿಗೆ BJP ಮೇಲೆ ಏನಾಗಿದೆ ಅಂದರೆ ನೋಟ್ ಡಿನೋಟಿಫಿಕೇಶನ್ನು ವಿತ್ GST, ಆಮೇಲೆ ಇದೆಲ್ಲ ಆಗಿರೋದ್ರಿಂದ ಕೊರೋನಾ ಬಂದು ಅವ್ರು BJP ಕಡೆಯಿಂದ ನಮ್ಮ ಸ್ಟೇಟಿಗೆ ಏನೂ ಬರ್ತಾಯಿಲ್ಲ. ನಮ್ಮ ಸ್ಟೇಟಿಗೆ ಏನೇ ಒಂದು ಅನ್ನೋದು ಬರ್ತಾಯಿಲ್ಲ. ಅದರಿಂದ BJP ಬಗ್ಗೆ ಅಭಿಪ್ರಾಯಗಳು ಫುಲ್ ಸತ್ತೋಗ್ಬಿಟ್ಟಿದೆ. ಅವ್ರೇನೋ ಒಂದು ಅಯೋಧ್ಯೆ ಮಾಡಿದ್ರು, ರಾಮ ಮಂದಿರ ಮಾಡಿದ್ರು, ಅದು ಮಾಡಿದ್ರು, ಅದು ಆಗಬೇಕಾಗಿತ್ತು ಅವ್ರ ಫೀಲ್ಡಲ್ಲಿ ಆಗಿದೆ ಅಷ್ಟೇ.
ಯಾವಾಗಲೂ ಆಗಬೇಕಾಗಿದ್ದು ಲೇಟಾಗಿ ಆಗಿದೆ. ಅವ್ರ ಫೀಲ್ಡ್ ಅವ್ರಿಗೆ ಅದು ನೇಮ್ ಬಂದಿದೆ ಅಷ್ಟೇ. ಅದು ಬಿಟ್ಟರೆ ಸೆಂಟ್ರಲಿಂದ ನಮಗೆ ಮಧ್ಯಮ ವರ್ಗದಂತೂ ಸಿಕ್ಕಾಬಿಟ್ಟ ಬಿದ್ದೋಗಿದ್ದೇವೆ ಹೊರತು ಅವ್ರು ಗೌರ್ಮೆಂಟ್ ಬಂದಾಗಲಿಂದ ಯಾವುದೇ ಥರದ್ರಲ್ಲೂ ದುಡ್ಡಿರೋರೆ ಅದಕ್ಕೆ ಆ್ಯಸ್ ಯೂಶುವಲ್ ಹೇಳಬೇಕು ಅಂದರೆ ಅಂಬಾನಿ ಅವ್ರುಗಳೇ ಇದಾಗ್ತಿರೋದೇ ಹೊರತು ಇಲ್ಲಿ ಬಡವರು ಇದಾರು ಆಗ್ತಾಯಿಲ್ಲ. ಥ್ಯಾಂಕ್ ಯು. ನಮಸ್ತೆ ಸರ್. ಹೇಳಿ ಮೇಡಮ್. ಗುಡ್ ಮಾರ್ನಿಂಗ್. ಗುಡ್ ಈವ್ನಿಂಗ್. ಓಕೆ, ಈ ಒಂದು ಕ್ಷೇತ್ರದಲ್ಲಿ ಬೆಂಗಳೂರು ರೂರಲ್ನಲ್ಲಿ ಇಲ್ಲಿನ MP ಅವರಾಗಿರುವಂತಹ ಡಿ.ಕೆ. ಸುರೇಶ್ ಅವರ ಕೆಲಸ ಕಾರ್ಯಗಳು ಹೇಗೆ ನಡೀತಾ ಇದೆ? ಮೇಡಮ್, ಕಾಮನ್ ಮ್ಯಾನ್ಗೆ ಯಾರು ಬಂದರೂ ಏನು ಗೊತ್ತಾಗಲ್ಲ ಮೇಡಮ್. ನಮ್ಮ ಲೈಫು ಬಂದುಬಿಟ್ಟು ನಾರ್ಮಲಾಗೇ ಇರುತ್ತೆ. ನಮ್ದು ಏನೇನು ಕಷ್ಟ ಇರುತ್ತೋ ಅದನ್ನು ನಾವೇ ಅನುಭವಿಸ್ಬೇಕು, ಎಲ್ಲ ಮಾಡಬೇಕು. ನೋ ಪರ್ಸನ್ ವಿಲ್ ಕಮ್ ಅಂಡ್ ಸಪೋರ್ಟ್ ಅಸ್ ಇಂಡಿವಿಜುವಲಿ. ಕಾನ್ಸ್ಟಿಟ್ಯೂನ್ಸಿ ವೈಸ್ ಬಂದ್ಬಿಟ್ಟು ಅವ್ರು ಏನಾದರೂ ಮಾಡ್ಬೋದು ಅಷ್ಟೇ ನಮ್ಗೆ ಗೊತ್ತಿರೋದು. ಅದರ್ ದನ್ ದಟ್ ಕಾಮನ್ ಮ್ಯಾನ್ಗೆ ಏನು ಗೊತ್ತಾಗಲ್ಲ ಮೇಡಮ್. ಪೊಲಿಟಿಕಲ್ ಎಲೆಕ್ಷನ್ ಬಂದಾಗ ರೇಟ್ಗಳು ಕಮ್ಮಿ ಮಾಡೋದು, ಎಲೆಕ್ಷನ್ ರಿಸಲ್ಟ್ ಬಂದಿದ ಮೇಲೆ ರೇಟ್ಗಳು ಜಾಸ್ತಿ ಮಾಡೋದು, ಇದೆಲ್ಲ ಕಾಮನ್ ಆಗಿಬಿಟ್ಟಿದೆ. ಪೊಲಿಟಿಕಲ್ ಬಂದ್ಬಿಟ್ಟು ಹಳೆ ಕಾಲದ ಥರ ಎಲ್ಲ ಇವಾಗ ಪೊಲಿಟಿಕಲ್ ಇಸ್ ಟೋಟಲಿ ಬಿಸ್ನೆಸ್. ಈ ಪಾರ್ಟಿನಲ್ಲಿ ಗೆಲ್ಲೋನು ಇನ್ನೊಂದು ಪಾರ್ಟಿಗೆ ಹೋಗ್ಬಿಡ್ತಾನೆ, ಇನ್ನೊಂದು ಪಾರ್ಟಿಯಲ್ಲಿ ಗೆಲ್ಲೋ ಇನ್ನೊಂದು ಪಾರ್ಟಿಗೆ ಹೋಗ್ಬಿಡ್ತಾನೆ. ಬೇಸ್ಡ್ ಆನ್ ದೇರ್ ರಿಕ್ವೈರ್ಮೆಂಟ್, ನಾಟ್ ಆನ್ ದಿ ಪಬ್ಲಿಕ್ ರಿಕ್ವೈರ್ಮೆಂಟ್. ಆಯಿತಾ? ಅದರಿಂದ ಬಂದ್ಬಿಟ್ಟು ಈಗಿರೋ ಸಿಚುವೇಷನಲ್ಲಿ ಪಾಲಿಟಿಕ್ಸ್ ಎಲ್ಲ ಮಾತಾಡೋದಕ್ಕಿಂತ ನಾವು ನಮ್ಮ ಡ್ಯೂಟಿನ ನಾವು ಮಾರ್ನಿಂಗ್ ಎದ್ದು ಏನೇನು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀವೋ ದಟ್ ಈಸ್ ಗುಡ್ ಇನ್ ಕಾಣಿಸ್ತದೆ. ಮನಸ್ಸಿಗೆ ಒಂಥರ ತೃಪ್ತಿ ಆಗ್ತದೆ. ಸರ್, ಇನ್ನೊಂದು ವಿಚಾರ ಹೇಳಬೇಕು ಅಂತಂದರೆ ಈ ಒಂದು ಕ್ಷೇತ್ರದಲ್ಲಿ ಈಗ ಆಲ್ರೆಡಿ ಟಿಕೆಟ್ ಅನೌನ್ಸ್ ಆಗೋಗಿದೆ. ಕಾಂಗ್ರೆಸ್ ಪಕ್ಷದಿಂದ ಡಿ.ಕೆ. ಸುರೇಶ್ ಅವರಿಗೆ ಟಿಕೆಟನ್ನು ನೀಡಿದ್ದಾರೆ. BJP ಹಾಗೆ JDS ಮೈತ್ರಿಯಲ್ಲಿ ಡಾಕ್ಟರ್ ಮಂಜುನಾಥ್ ಅವರ ಹೆಸರುಗಳು ಕೇಳಿ ಬರ್ತಾ ಇದೆ. ಸೊ ಅವರು ತುಂಬ ಸಮಾಜಮುಖಿ ಕೆಲಸವನ್ನು ಮಾಡಿದ್ದಾರೆ. ಕೆಲವೊಂದು ಮನೆ ದೀಪ ಅಂತಲೇ ಅವ್ರನ್ನ ಆರಾಧನೆ ಮಾಡ್ತಾ ಇದ್ದಾರೆ. ಅವರೇನಾದರೂ ಟಿಕೆಟ್ ತೆಗೆದುಕೊಂಡ್ರೆ ಡಿ.ಕೆ. ಸುರೇಶ್ ಹಾಗೂ ಡಾಕ್ಟರ್ ಮಂಜುನಾಥ್ ನಡುವಿನ ಜಿದ್ದಾಜಿದ್ದಿ ತುಂಬ ಘೋರವಾಗಿರುತ್ತೆ ಅಂತ ಕೇಳಿ ಬರ್ತಾ ಇದೆ. ಹೌದು ಅಂತ ಅನಿಸ್ತಾ ಇದೆಯಾ ಅದು? ಮೇಡಮ್, ಇದು ಬಂದ್ಬಿಟ್ಟು ಕೆಲವು ಕ್ಷೇತ್ರದಲ್ಲಿ ಇಂಡಿವಿಜುವಲಿಟಿ ಮೇಲೆ ಓಟ್ಗಳಾಗ್ತಾರೆ, ಜನ ಇರ್ತಾರೆ ಟೋಟಲ್ ಆಗಿ. ಕೆಲವರು ಪಾರ್ಟಿ ಮೇಲೆ ಡಿಪೆಂಡ್ ಆಗಿ ಓಟ್ಗಳು ಹಾಕೋಕ್ಕಿರ್ತಾರೆ. ವೆದರ್ ಇಟ್ಸ್ ಡಾಂಕಿ ಆರ್ ಹಾರ್ಸ್, ವಾಟ್ ಎವರ್ ಇಟ್ ಮೇ ಬಿ, ಪಾರ್ಟಿ ನೋಡ್ಕೊಂಡು ಓಟ್ ಹಾಕೋ ಜನನೂ ಇರ್ತಾರೆ. ಕೆಲವರು ಕೆಲಸ ಮಾಡ್ತಾನೆ ಇಂಡಿವಿಜುವಲ್ ಆಗಿ ನೋಡಿ ಪರವಾಗಿಲ್ಲ ಈಸ್ ಓಕೆ ಅನ್ನೋ ಥರ ಆಗ್ತಾಯಿದ್ದಾರೆ. ಈಗ ಡಿ.ಕೆ. ಸುರೇಶ್ ಕಂಟಿನ್ಯೂಸ್ ಆಗಿ ಬರ್ತಿದ್ದಾರೆ. ಈಗ ಮಂಜುನಾಥ್ ಅವರು ನಿಂತ್ಕೊಳ್ತಾರೆ ಅಂದ್ಬಿಟ್ಟು ನೀವು ಹೇಳ್ತಿದ್ದೀರಾ, ಬಟ್ ಇನ್ನೂ ಕನ್ಫರ್ಮ್ ಆಗಿಲ್ಲ. ಅದು ಮಂಜುನಾಥ್ ಅವರು ಜಯದೇವನಲ್ಲಿ ಇದ್ದರು, ಕೇಳಿ ಬರ್ತಾ ಇದೆ ಮಂಜುನಾಥ್ ಅವರು. ಹೌದು, ಆ ಜಯದೇವನಲ್ಲಿ ಇದ್ದರು, ಅವರು ಡೈರೆಕ್ಟರ್ ಆಗಿದ್ದರು. ಜಯದೇವನ ಇಂಪ್ರೂವ್ ಮಾಡಿದ್ದು ನಾಟ್ ಓನ್ಲಿ ಮಿಸ್ಟರ್ ಮಂಜುನಾಥ್, ಚಿನ್ನಯ್ಯ ಅಂದ್ಬಿಟ್ಟು ಡಾಕ್ಟರ್ ಇದ್ದರು. ಈ ಈಸ್ ದ ಮೇನ್ ಪರ್ಸನ್ ಹೂ ಡೆವಲಪ್ಡ್ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿ ವಿಚ್ ಶಿಫ್ಟೆಡ್ ಫ್ರಮ್ ವಿಕ್ಟೋರಿಯಾ ಹಾಸ್ಪಿಟಲ್ ಟು ಬನ್ನರ್ಕಟ್ಟೆ ರೋಡ್ ಆ್ಯಕ್ಚುಲಾಗಿ. ಸೊ ಇದ್ರ ಬಗ್ಗೆ ಗೊತ್ತಿರೋರಿಗೆ ಮಾತ್ರ ಅದು ತಿಳಿದಿರುತ್ತೆ. ಬಟ್ ಈ ವರ್ಕ್ಡ್ ಹಾರ್ಡ್ ಫಾರ್ ದಿ ಪಬ್ಲಿಕ್ ಮಂಜುನಾಥ್. ಸೊ ಮಾಡಿದ್ದಾರೆ, ಬಟ್ ಅದು ಮಾತ್ರ ಡಿಪೆಂಡ್ ಆಗಲ್ಲ ಮೇಡಮ್. ಒಂದು ಕ್ಷೇತ್ರದಲ್ಲಿ ಎಕ್ಸ್ಪರ್ಟೈಸ್ ಆಗಿರೋನು ಪಬ್ಲಿಕ್ಕಲ್ಲಿ ಆ ಫೀಲ್ಡ್ ಬಂದ್ಬಿಟ್ಟು ಮೆಡಿಸಿನಲ್ ಫೀಲ್ಡು, ಅದರಲ್ಲಿ ಅವ್ರು ಏನೋ ಇರ್ಬೋದು. ಬಟ್ ವಾಟ್ ಅಬೌಟ್ ದಿಸ್ ಇಸ್ ದ ಫಸ್ಟ್ ಟೈಮ್ ಇಫ್ ಈ ಕಂಟೆಸ್ಟ್ ಇನ್ ದಿಸ್ ಎಲೆಕ್ಷನ್. ಸೊ ಅದರಲ್ಲಿ ಏನು ಮಾಡ್ತಾರೆ ಅಂದ್ಬಿಟ್ಟು ನಮಗೇನು ಗೊತ್ತಿಲ್ಲ ಮೇಡಮ್ ಸದ್ಯಕ್ಕೆ. ಸರ್, ಇಲ್ಲಿರುವಂತಹ MLA ಅವರು ಮುನಿರತ್ನ ಅವರು ಅಭಿವೃದ್ಧಿ ಕೆಲಸವನ್ನ ಮಾಡ್ತಾ ಇದ್ದಾರಾ? ಅವರು ಜನರಲಿ ವೆದರ್ ಈಸ್ ಇನ್ ಮುಂಚೆ ಕಾಂಗ್ರೆಸ್ಸಲ್ಲಿ ಗೆದ್ದು ಬಂದರು, ಆವಾಗಲೂ ಕೆಲಸ ಏನೋ ಮಾಡ್ತಿದ್ರು. ಈ ಜಾಯಿಂಟ್ BJP. ಸೊ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನಾವು ಪಾರ್ಟಿ ಅನ್ನೋದೆಲ್ಲ ಹೋಗ್ತಾ ಇಲ್ಲ ನಾವು ಆ್ಯಕ್ಚುಲಾಗಿ. ಅವರು BJPನಲ್ಲಿ ಮುನ್ಸ್ಕೊಂಡು ಮೇಡಮ್ BJPನಲ್ಲಿ ಇದ್ದಾರೆ ಇವಾಗ. ಈಸ್ ವರ್ಕಿಂಗ್, ದೆನ್ ಆಲ್ಸೋ ಈ ವಾಸ್ ವರ್ಕ್ಡ್ ಆ್ಯಕ್ಚುಲಾಗಿ. ಮುನಿರತ್ನ ಅವ್ರದ್ದು ಮತ್ತು ಡಿ.ಕೆ. ಸುರೇಶ್ ಅವ್ರದ್ದು ಕಾಂಬಿನೇಷನ್ನಲ್ಲಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆಯಾ ಹೇಗೆ? ಇದು ನಮಗೆ ಕಾಮನ್ ಮ್ಯಾನ್ ಗೊತ್ತಾಗಲ್ಲ ಮೇಡಮ್. ಅವ್ರವ್ರದ್ದು ಏನೇನು ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂದ್ಬಿಟ್ಟು ನಮಗೆ ಗೊತ್ತಾಗಲ್ಲ. ವಿ ಆರ್ ಜಸ್ಟ್ ಕಾಮನ್ ಮ್ಯಾನ್. ವಿ ಗೋ ಆ್ಯಂಡ್ ವೋಟ್ ಫಾರ್ ದಿ ಪಾರ್ಟೀಸ್ ಆರ್ ದಿ ಪರ್ಸನ್, ದಟ್ಸ್ ಆಲ್. ಅದರ್ ದನ್ ದಟ್ ನಾವು ಯಾರನ್ನೋ ಬಂದ್ಬಿಟ್ಟು ಇವರು ಹಿಂಗೆ ಮಾಡಿದ್ದಾರೆ, ಇವ್ರ ಜೊತೆಗೆ ಸೇರ್ಕೊಂಡು ಮಾಡ್ತಾರೆ. ಯಾಕಂದರೆ ಮೀಟಿಂಗ್ಗಳು ನೋಡಿದ್ರೆ ಇವ್ರ ಮೇಲೆ ಅವ್ರು ಹೇಳ್ತಾರೆ, ಅವ್ರ ಮೇಲೆ ಇವ್ರು ಹೇಳ್ತಾರೆ. ಸೊ ಇಟ್ ಶೋಸ್ ದಟ್ ದೇ ಆರ್ ನಾಟ್ ಇನ್ ಹೊಂದಾಣಿಕೆ ಇಲ್ಲ ಅಂದ್ಬಿಡೋ ಥರ ಆಗುತ್ತೆ. ಸರ್, ಈ ಒಂದು ಕ್ಷೇತ್ರದಲ್ಲಿ ಯಾರ ಹೆಸರುಗಳು ಜಾಸ್ತಿಯಾಗಿ ಕೇಳಿ ಬರ್ತಾ ಇದೆ ಅಂತಂದರೆ, ಈಗ ಡಿ.ಕೆ. ಸುರೇಶ್ ಅವರು ಈಗ ಆಲ್ರೆಡಿ ಅವರಿಗೆ ಟಿಕೆಟ್ ಕೊಡ್ತಾರೆ ಅಂತ ಕನ್ಫರ್ಮ್ ಆಯಿತು. ಈಗೇನಾದ್ರು ಡಾಕ್ಟರ್ ಮಂಜುನಾಥ್ ಅವರು ನಿಂತುಕೊಂಡ್ರೆ ಯಾರು ಈ ಕ್ಷೇತ್ರದಲ್ಲಿ ಯಾರಿಗೆ ಜಾಸ್ತಿ ಓಟ್ ಬೀಳುತ್ತೆ? ಟಿಲ್ ಟುಡೇ ಇಟ್ಸ್ ನಾಟ್ ಕನ್ಫರ್ಮ್ಡ್ ಮೇಡಮ್. ಆ್ಯಕ್ಚುಲಾಗಿ ಟಿಲ್ ಟುಡೇ
ಇನ್ನೂ ಯಾರಿಗೂ ಯಾರು ನಿಲ್ತಾರೆ ಅಂತ ಗೊತ್ತಿಲ್ಲ. ಮೋರ್ ಓವರ್ ಇನ್ನೂ ಏನೂ ಸ್ಟಾರ್ಟು ಆಗಿಲ್ಲ. ಮುಂಚೆ ಥರ ಕ್ಯಾನ್ವಾಸ್ಗಳು ಆಗಲ್ಲ ಇವಾಗೆಲ್ಲನೂ, ಓಟ್ಗಳು ಹಾಕ್ಕೊಂಡು ಬರ್ತಾರೆ ಅಷ್ಟೇ. ಅದರ್ ದನ್ ದಟ್ ಯಾರು ಇವಾಗ ಇವ್ರಿಗೆ ಆಗ್ತಾರೆ ಅಂದ್ಬಿಟ್ಟು ಹೇಳೋಕ್ಕಾಗಲ್ಲ ಮೇಡಮ್ ಸದ್ಯಕ್ಕೆ. ಸರ್, ಯಾರಾಗಬೇಕು ಮುಂದಿನ ಪ್ರಧಾನಮಂತ್ರಿಗಳು? ಮುಂದಿನ ಪ್ರಧಾನಮಂತ್ರಿಗಳು ಅಂದ್ಬಿಟ್ಟು ನಾನು ಹೇಳ್ಬೇಕಂತ ಹೇಳಿದ್ರೆ ಪಾಸ್ಟ್ ಅದರ್ ದನ್ ರಿಲಿಜಿಯಸ್ ಬೇಸಿಸು ಕಾಮನ್ ಮ್ಯಾನ್ಗೆ ಏನೂ ಒಂದು ಒಳ್ಳೆ ದೊಡ್ಡದು ಅಂಥದ್ದು ಏನೂ ಆಗಿಲ್ಲ ಮೇಡಮ್. ಅಲ್ಲ, ಪ್ರಧಾನಿಯವರಿಗೆ ವೋಟ್ ಹಾಕ್ಲೇಬೇಕಲ್ವಾ ನೀವು? ಯಾರು ಬೇಕಾದ್ರೂ ಹಾಕ್ತೀನಿ, ಬಟ್ ಐ ವಿಲ್ ನಾಟ್ ರಿವೀಲ್ ಇಟ್ ನಾವು ಆ್ಯಕ್ಚುಲಾಗಿ. ಯಾರಾದರೆ ನಿಮ್ಗೆ ಉತ್ತಮ ಅಂತ ಅನಿಸುತ್ತೆ ಅಂತ? ಯಾರಾದರೂ ಅಷ್ಟೇ ಮೇಡಮ್ ಮಾಡೋದು. ಸೊ ಎಲ್ಲ ಗ್ರೂಪಿಸಮ್. ಇವಾಗ ಈ ಪಾರ್ಟಿಗೆ ನಾನು ವೋಟ್ ಹಾಕ್ತೀನಿ ಮಾಡ್ಕೊಳ್ಳಿ, ಒಂದು ಪಾರ್ಟಿಗೆ ಹಾಕ್ತೀನಿ, ಇನ್ನೊಂದು ಪಾರ್ಟಿ ಸೆಂಟ್ರಲಲ್ಲಿ ಬರುತ್ತೆ, ನಾನು ಹಾಕಿರೋ ಪಾರ್ಟಿ ಗೆದ್ದಿರ್ತಾನೆ, ಆನ್ ಡಿಫ್ರೆಂಟ್ ಪಾರ್ಟಿನ ಮಾಡ್ಕೊಳ್ಳಿ. ಆ ಸೆಂಟ್ರಲ್ ಬಂದಂಗೆ ಕಾಸು ಕೊಂಡ್ಕೊಂಡು ಬಿಡ್ತಾರೆ, ದೇ ಎಲ್ಲ ಒಂದಾಗ್ಬಿಡ್ತಾರೆ. ನಾನು ಯಾರನ್ನ ಸಪೋರ್ಟ್ ಮಾಡಲಿ ನಾನು ಆ್ಯಕ್ಚುಲಾಗಿ? ಸರ್, ಇನ್ನೊಂದು ಮಾತು ಹೇಳಬೇಕು ಅಂತಂದರೆ, ನೀವು 24-25 ವರ್ಷದಲ್ಲಿ ನೀವಿದ್ದಾಗ ಆಗಿನ ರಾಜಕಾರಣಕ್ಕೂ ಈಗಿನ ಒಂದು ರಾಜಕಾರಣಕ್ಕೂ ಏನು ಡಿಫ್ರೆನ್ಸ್? ಆವಾಗ ಪಾಲಿಟಿಕ್ಸ್ ಅಂದರೆ ಒಂದು ಆನೆಸ್ಟ್ ಇತ್ತು ಮೇಡಮ್, ಇವಾಗ ಅದೆಲ್ಲ ಏನಿಲ್ಲ ಮೇಡಮ್. ಇಟ್ಸ್ ಓನ್ಲಿ ಬಿಸ್ನೆಸ್. ಆಗ ಚೆನ್ನಾಗಿತ್ತು ಪಾಲಿಟಿಕ್ಸ್ ಅಂತ ಹೇಳ್ತೀರಾ? ಇಲ್ಲ, ಟು ಸಮ್ ಎಕ್ಸ್ಟೆಂಟ್ ಒಂದು ಆನೆಸ್ಟ್ ಅನ್ನೋದ್ರ ಇತ್ತು, ಒಂದು ಕ್ವಾಲಿಟಿ ಆಫ್ ವರ್ಕ್ ಇತ್ತು, ಎಲ್ಲ ಇತ್ತು. ಬಟ್ ನಾವು ವಿಚ್ ಎವರ್ ಪಾರ್ಟಿ ಕಮ್ಸ್, ಬಟ್ ಅದು ಪೊಲಿಟಿಷಿಯನ್ ಪಾರ್ಟಿ ಇಲ್ಲ ಇಂಪಾರ್ಟೆಂಟ್, ಪೊಲಿಟಿಷಿಯನ್ ಹೂ ಕಮ್ಸ್ ಆ್ಯಕ್ಚುಲಾಗಿ. ಸೊ ಅದ್ರ ಮೇಲೆ ಬಂದ್ಬಿಟ್ಟು ಎಲ್ಲನೂ ಅಷ್ಟೇ. ಇಟ್ಸ್ ಆಲ್ ಬೇಸ್ಡ್ ಆನ್ ದಿ ಕಾಂಟ್ರಾಕ್ಟರ್ಸ್, ಪೊಲಿಟಿಷಿಯನ್ಸ್ ಆ್ಯಂಡ್ ದಿ ವರ್ಕ್ಮೆನ್ಸ್ ಎಲ್ಲ ಇರ್ತಾರೆ. ಸೊ ಅದು ಗ್ರೂಪ್ ವರ್ಕ್ ಮೇಡಮ್, ನಾವೇನು ಮಾಡೋಕ್ಕಾಗಲ್ಲ ಮೇಡಮ್ ಅದು. ಸರ್, ಈಗ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಈ ಒಂದು ಕಾಂಗ್ರೆಸ್ ಸರ್ಕಾರ ಕೊಟ್ಟಿರುವಂಥ ಗ್ಯಾರಂಟಿಗಳು ನಿಮ್ಗೆ ಇಷ್ಟ ಆಗಿದೆಯಾ? ನಾನು ಜನರಲ್ಲಾಗಿ ಬಂದ್ಬಿಟ್ಟು ನಾನು ಟಿಲ್ ಟುಡೇ ನಾನು ಅಂಥದ್ದು ಏನು ತಗೊಂಡಿಲ್ಲ. ನಾನು ಫ್ರೀಯಾಗಿ ತಗೊಂಡಿರೋರು ಎಂಜಾಯ್ ಮಾಡ್ತಿದ್ದಾರೆ. ತಗೊಂಡಿರೋರ ಬಗ್ಗೆ ಟೀಕೆ ಮಾಡಿದವರು ಇದ್ದಾರೆ. ಫಸ್ಟು ಇದು ಕಾಂಗ್ರೆಸ್ ಗೌರ್ಮೆಂಟಲ್ಲಿ ಏನೇನೋ ಫ್ರೀ ಮಾಡ್ತು ಎಲ್ಲ ಮಾಡಿದಾಗ ಒಂದು ಗ್ರೂಪ್ ಆಫ್ ಪೀಪಲ್ ಏನು ಮಾಡಿದ್ರು, ಎಲ್ಲ ಫ್ರೀ ಕೊಟ್ಬಿಟ್ರೆ ಇದಾಗುತ್ತೆ ಅದಾಗುತ್ತೆ ಹೆಂಗೆ ಅಂದ್ಬಿಟ್ಟು ಹೇಳ್ತಿದ್ರು. ಫ್ರಮ್ ದಿ ಸೆಂಟ್ರಲ್ ಗೌರ್ಮೆಂಟಿಂದ ಏನೋ ಕಮ್ಮಿ ಮಾಡಿದ್ರೆ ಅದಕ್ಕೆ ಜೆ ಅಂತಾರೆ. ಸೊ ವಾಟ್ ಎವರ್ ಮನಿ ಬಂದ್ಬಿಟ್ಟು ಇಟ್ಸ್ ಅ ಕಾಮನ್ ಮ್ಯಾನ್, ಅದು ಟ್ಯಾಕ್ಸ್ ಮನಿ ಆ್ಯಕ್ಚುಲಾಗಿ. ಆ ಥರ ಇರುವಾಗ ಬಂದ್ಬಿಟ್ಟು ಒಂದು ಪಾರ್ಟಿ ಮಾಡಿದಾಗ ತಪ್ಪು ಅಂತಾರೆ, ಇನ್ನೊಂದು ಪಾರ್ಟಿ ಮಾಡಿದಾಗ ಅದು ಜೆ ಅಂತಾರೆ. ಇಟ್ಸ್ ನಾಟ್ ಕರೆಕ್ಟ್ ಆ್ಯಕ್ಚುಲಿ. ಈಗ ಬೇಸಿಗೆ ಕಾಲ ಬೇರೆ ಬರ್ತಾ ಇದೆ, ನೀರಿನ ಅಭಾವ ಕೂಡ ಕಮ್ಮಿ ನೀರಿನ ಹಾಹಾಕಾರ ಜಾಸ್ತಿ ಆಗ್ತಾ ಇದೆ, ನೀರು ಎಲ್ಲೂ ಕೂಡ ಸಿಗ್ತಾ ಇಲ್ಲ. ಕಟ್ಟುಪಾಡುಗಳು ಬರ್ತಾ ಇದೆ, ಕಾರ್ ತೊಳೆಯೋಕೆ ಯೂಸ್ ಮಾಡಬೇಡಿ ನೀರನ್ನು ಜಾಸ್ತಿ ಅಂತ ಕೂಡ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನು ಕೂಡ ನೀಡಿದ್ದಾರೆ. ಸೊ ಈಗ ನಾವು ಆಲ್ರೆಡಿ ನಮ್ಮ ಹತ್ರ ನೀರು ಕಮ್ಮಿ ಇದೆ, ಬೇರೆ ಇದಕ್ಕೆ ಬಿಟ್ಟಿದ್ದೀವಿ, ಬೇರೆ ಒಂದು ರಾಜ್ಯಗಳಿಗೆ ಬಿಟ್ಟಿದ್ದೀವಿ. ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಈ ಬೆಂಗಳೂರು ರೂರಲ್ನಲ್ಲಿರುವಂತಹ MP ಅವರು ಯಾವೆಲ್ಲ ಕ್ರಮವನ್ನು ಕೈಗೊಂಡಿದ್ದಾರೆ ಜನಸಾಮಾನ್ಯರಿಗೋಸ್ಕರ ಈ ನೀರಿನ ವಿಚಾರವಾಗಿ? MP ಅಂತ ಹೇಳಿದ್ರೆ ರೀಸೆಂಟಾಗಿ ಅವ್ರು MP ನಮ್ಮ ಇವಾಗ ಇಲ್ಲಿ ಒಂದು ವೆಲ್ಫೇರ್ ಅಸೋಸಿಯೇಷನ್ ಇದೆ, ಆ ಮುಖಾಂತರ ಬಂದುಬಿಟ್ಟು ಒಂದು ಗ್ರೂಪಿಗೆ ಏನೋ ಒಂದು ಹಾಕಿದ್ರೆ ಅವರು ಎನಿ ವಾಟ್ರ್ ಏನೋ ಪ್ರಾಬ್ಲಮ್ ಇದ್ದರೆ ನನಗೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಾನು ಮೀಟಾಗಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಟ್ ದ ಸೇಮ್ ಟೈಮು MLA ಬಂದುಬಿಟ್ಟು ವಾಟ್ರನ್ನು ಟ್ಯಾಂಕರ್ಸ್ ಪ್ರೊವೈಡ್ ಮಾಡ್ತಿದ್ದಾರೆ. ಸೊ ಇದರಲ್ಲಿ ನಾವು ಈ ಪಾರ್ಟಿ ನಮಗೆ ಪ್ರೊವೈಡ್ ಮಾಡಿದ್ರು, ಆ ಪಾರ್ಟಿ ಪ್ರೊವೈಡ್ ಮಾಡ್ದಂದ್ಬಿಟ್ಟು ನಾನು ಏನು ಹೇಳೋಕ್ಕಾಗಲ್ಲ ಆ್ಯಕ್ಚುಲಾಗಿ. ಮೋರ್ ಓವರ್ ವಾಟರ್ ಟಿಲ್ ಟುಡೇ ಈ ಏರಿಯಾನಲ್ಲಿ ಅಂದರೆ ಅಷ್ಟೇನು ಪ್ರಾಬ್ಲಮ್ ಬಂದಿಲ್ಲ. ಕೆಲವು ಕಡೆ ಬಂದಿದೆ, ತುಂಬ ಜಾಸ್ತಿ ಔಟರ್ಸ್ ಕಟ್ಲೆಲ್ಲ ಬಂದಿದೆ ಪ್ರಾಬ್ಲಮ್ಮು. ಇಲ್ಲೂ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಬಟ್ ಅದಕ್ಕೆ ತಕ್ಕದಾಗಿ ನಾವು ಅದಕ್ಕೆ ಇದು ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಅಂದ್ಬಿಟ್ಟು. ಸರ್, ಈಗ ಕೊನೆಯದಾದ ಪ್ರಶ್ನೆ, 28 ಕ್ಷೇತ್ರಗಳಲ್ಲಿ, ಈಗ 28 ಕ್ಷೇತ್ರ ಇದೆ ಲೋಕಸಭಾ ಎಲೆಕ್ಷನ್, ಆ ಒಂದು ಕ್ಷೇತ್ರಗಳಲ್ಲಿ ಎಷ್ಟು BJP ಗೆಲ್ಲುತ್ತೆ ಅಂತ ನಿಮ್ಗೆ ಅನಿಸುತ್ತೆ? ಕಾಂಗ್ರೆಸ್ ಎಷ್ಟು ಗೆಲ್ಲಬಹುದು ಅಂತ ನಿಮ್ಗೆ ಅನಿಸ್ತಾ ಇದೆ? ಇದು ಮಾತ್ರ ಬಂದ್ಬಿಟ್ಟು ಯಾರು ಹೇಳೋಕ್ಕಾಗಲ್ಲ ಮೇಡಮ್. ಟಿಲ್ ಎಲೆಕ್ಷನ್ ರಿಸಲ್ಟ್ ಕಮ್ಸ್ ಯಾರು ಏನು ಮಾಡೋಕ್ಕಾಗಲ್ಲ. ಇದು ಇವರು ಇಷ್ಟು ಬರ್ಬೋದು ಅಷ್ಟು ಬರ್ಬೋದು ಅಂತ ಹೇಳ್ಬೋದು, ಅದೆಲ್ಲ ಹೇಳ್ಬೋದು. ಏಕೆ ಒಂದು ನಮ್ದು ಇವಾಗ ನನ್ನ ಕಾನ್ಸ್ಟಿಟ್ಯೂನ್ಸಿ ಇದು, ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ನಾನು ಹೇಳೋದು ಬಂದಿರಲ್ಲ, ಇಲ್ಲ ಬೇರೆ ಪಾರ್ಟಿ ಬಂದಿರುತ್ತೆ. ಸೊ ಎವ್ರಿ ಒನ್ ಡಿಸೈಡ್ಸ್ ಆನ್ ದಿ ವೋಟಿಂಗ್ ಡೇ, ನಾಟ್ ಪ್ರೀವಿಯಸ್ ಆಗಿ ಡಿಸೈಡ್ ಮಾಡಿದ್ರು ಕೂಡ ಅಲ್ಲಿ ಹೋಗಿ ವೋಟ್ ಎಲ್ಲಿ ಆಗ್ಬಿಟ್ಟು ಬಂದಿರ್ತ ಅಂದ್ಬಿಟ್ಟು ಅವನಿಗೆ ಮಾತ್ರ ಗೊತ್ತಿರೋದು, ಆಯಿತಾ. ಅದರಿಂದ ಬಂದ್ಬಿಟ್ಟು ನೀವಿವಾಗ ಹೇಳಿದ ತಕ್ಷಣವೇ ಇವ್ರಿಗೆ ಕಾಂಗ್ರೆಸ್ಗೆ ಹಾಕ್ತಾರೆ, ಇವ್ರು BJPಗೆ ಹಾಕ್ತಾರೆ ಅಂದ್ಬಿಟ್ಟು ನಾನು ಹೇಳೋಕ್ಕಾಗಲ್ಲ, ಆಯಿತಾ. ನೀವು ಎಲ್ಲಿಗೆ ಮಾಡಿದ್ರು ನಿಮಗೆ ಮಾತ್ರನೇ ಗೊತ್ತು, ಅಂಟಿಲ್ ಯು ರಿವೀಲ್ ಇಟ್. ಅದು ಒಬ್ಬರು ಮಾತ್ರ ಹೇಳಿದ ತಕ್ಷಣವೇ ವೋಟ್ ಬಂದ್ಬಿಡಲ್ಲ ಅದು.
ಸೊ ಗ್ರೂಪ್ ವರ್ಕ್ ಆ್ಯಕ್ಚುಲಾಗಿ. ಸೊ ದಟ್ ಈಸ್ ಟು ಬಿ ಡಿಸೈಡೆಡ್ ಬೈ ದಿ ಕಾಮನ್ ಮ್ಯಾನ್, ನಾಟ್ ಬೈ ದಿ ಇಂಡಿವಿಜುವಲ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್.